100 ವರ್ಷ ಆರೋಗ್ಯವಾಗಿ ಬದುಕಲು ನಮ್ಮ ಆಹಾರ ಪದ್ಧತಿ ಊಟ ಬಲ್ಲವನಿಗೆ ರೋಗವಿಲ್ಲ ಅಂತ ನಮ್ಮ ಹಿರಿಯರು ಒಂದೇ ಮಾತಿನಲ್ಲಿ ಹೇಳಿದ್ದಾರೆ. ಚಹಾ ಮತ್ತು ಕಾಫಿಯ ಮೂಲಕ ನಮ್ಮ ಆಹಾರಚರ್ಯವನ್ನು ಪ್ರಾರಂಭ ಮಾಡ್ತೇವೆ. ನಮ್ಮ ಜೀರ್ಣಾಂಗ ವ್ಯವಸ್ಥೆಗೆ ನಾವು ಬೆಳಗ್ಗೆನೆ ತೊಂದರೆ ಉಂಟು ಮಾಡ್ಕೊಳ್ತೇವೆ. ಹೊಟ್ಟೆಯ ಕರಳಿನ ಎಲ್ಲ ಜೀವಕೋಶಗಳನ್ನ ಇದು ಹಾಳು ಮಾಡ್ತದೆ. ಕೆಲವು ಜನ ಮೊಬೈಲ್ ನೋಡಿಕೊಂಡು, ಕೆಲವು ಜನ ಟಿವಿ ನೋಡ್ಕೊಂಡು ಆಹಾರ ಸೇವನೆ ಮಾಡ್ತಾರೆ. ಅವ್ರ ಜೀವನದಲ್ಲಿ ಸೆನ್ಸ್ ಇಲ್ಲದೆ ರೋಗಗಳು ಬರಕ್ಕೆ ಶುರು ಆಗ್ತವೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಸರ್ವರಿಗೂ ಭಕ್ತಿಯ ಶರಣಾರ್ಥಿ. ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ, ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ, ಬೆಂಗಳೂರು, ಹುಬ್ಬಳ್ಳಿ, ಧಾರವಾಡ ಹತ್ತಿರ ಮುರಕಟ್ಟಿ. ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ. ಆತ್ಮೇರೆ, ಇವತ್ತಿನ ಸಂಚಿಕೆಯಲ್ಲಿ ಒಳ್ಳೆಯ ಆಹಾರ ಪದ್ಧತಿ 100 ವರ್ಷ ಆರೋಗ್ಯವಾಗಿ ಬದುಕಲು ನಮ್ಮ ಆಹಾರ ಪದ್ಧತಿ ಕ್ರಮ ಹೇಗಿರಬೇಕು ಅಂತಕ್ಕಂಥದ್ರ ಕುರಿತಾಗಿ ಮಾಹಿತಿಗಳನ್ನು ನೋಡೋಣ. ಅದು ಕೂಡ ವೈಜ್ಞಾನಿಕವಾದ ಮತ್ತು ಶಾಸ್ತ್ರಬದ್ಧವಾದ ವಿಧಾನದಲ್ಲಿ, ಆಯುರ್ವೇದ ಶಾಸ್ತ್ರಕ್ಕನುಗುಣವಾಗಿ ಆಧುನಿಕ ವಿಜ್ಞಾನದ ಒಂದು ಸತ್ಯಾಸತ್ಯತೆಗಳನ್ನು ತಿಳ್ಕೊಳ್ತಾ ನಮ್ಮ ಆರೋಗ್ಯದ ಮೂಲ ಒಂದು ಗುಟ್ಟಾಗಿರ್ತಕ್ಕಂಥ ಒಳ್ಳೆಯ ಆಹಾರ ಪದ್ಧತಿಯನ್ನ ನಾವು ತಿಳ್ಕೊಳ್ಳೋಣ. ಆತ್ಮೇರೆ, ಊಟ ಬಲ್ಲವನಿಗೆ ರೋಗವಿಲ್ಲ ಅಂತ ನಮ್ಮ ಹಿರಿಯರು ಒಂದೇ ಮಾತಿನಲ್ಲಿ ಹೇಳಿದ್ದಾರೆ. ಯಾವ ವ್ಯಕ್ತಿ ಆಹಾರವನ್ನ ಸರಿಯಾದ ಕ್ರಮದಲ್ಲಿ ಸೇವನೆ ಮಾಡ್ತಾನೆ ಅವನಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ರೋಗಗಳು ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಸುಲಭ ವಿಧಾನವನ್ನ ನಾವು ಸರಿಯಾಗಿ ತಿಳ್ಕೊಂಡು ನಾವು ಆಚರಿಸಿದ್ದೇ ಆದರೆ ಯಾರಿಗೆ ತಾನೇ 100 ವರ್ಷ ಆರೋಗ್ಯವಾಗಿ ಬದುಕಲಿಕ್ಕೆ ಇಷ್ಟ ಹೇಳಿ? ಇಲ್ಲ ಹೇಳಿ? ಎಲ್ಲರಿಗೂ ಜಾಸ್ತಿ ವರ್ಷಗಳ ಕಾಲ ಆರೋಗ್ಯವಾಗಿ ಬದುಕಬೇಕಂತ ಆಸೆ ಇದ್ದೇ ಇರ್ತದೆ. ಆ ಆಸೆಗೆ ತಕ್ಕ ಹಾಗೆ ನಾವು ಕ್ರಿಯೆಗಳನ್ನು ಕೂಡ ಮಾಡಬೇಕು. ಹಾಗಿದ್ರೆ ಆ ಆಸೆಗೆ ತಕ್ಕ ಹಾಗೆ ನಮ್ಮ ಆಹಾರದ ಕ್ರಿಯೆ ಹೇಗಿರಬೇಕು ಅನ್ನೋದನ್ನ ತಡ ಮಾಡದೆ ನೋಡೋಣ. ಬೆಳಗಿನ ಆಹಾರದಲ್ಲಿ ನಾವು ಬಹಳ ಮುಖ್ಯವಾಗಿ ಏನ್ ಮಾಡಬೇಕು ಅಂತ ಹೇಳಿದ್ರೆ, ಮೊದಲು ಎದ್ದ ತಕ್ಷಣ ನಮ್ಮ ಆಹಾರದ ಕ್ರಮ ಹೇಗಿರಬೇಕು ಅಂದ್ರೆ ಕಷಾಯದ ಮೂಲಕ ನಮ್ಮ ಆಹಾರಚರ್ಯವನ್ನು ನಾವು ಪ್ರಾರಂಭ ಮಾಡಬೇಕು. ನಾವೇನ್ ಮಾಡ್ತೇವೆ, ಚಹಾ ಮತ್ತು ಕಾಫಿಯ ಮೂಲಕ ನಮ್ಮ ಆಹಾರಚರ್ಯವನ್ನು ಪ್ರಾರಂಭ ಮಾಡ್ತೇವೆ. ಅದು ಬಹಳ ಘನಘೋರವಾಗಿರ್ತಕ್ಕಂಥ ತಪ್ಪು ಅಂತ ಹೇಳ್ಬೋದು. ಇದನ್ನ ಇಷ್ಟೊಂದು ನಾವು ಖಂಡಿಸ್ಲಿಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಚಹಾ ಮತ್ತು ಕಾಫಿ ಪೌಡರಲ್ಲಿ ಕೆಮಿಕಲ್ ಅಂಶ ಇರ್ತದೆ, ಟೆನ್ನಿನ್ನು, ಕೆಫಿನ್ನು, ಇಂತಹ ಎಲ್ಲ ಅಂಶಗಳಿರ್ತವೆ. ಸಕ್ಕರೆಯಲ್ಲಿ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಇರ್ತದೆ, ಸಲ್ಫರ್ ಡೈಆಕ್ಸೈಡ್ ಇರ್ತದೆ. ಈ ಕೆಟ್ಟ ಕೆಮಿಕಲ್ ಯುಕ್ತವಾಗಿರ್ತಕ್ಕಂಥ ಚಹಾ ಮತ್ತು ಕಾಫಿಗಳಂತಹ ಪೇಯಗಳನ್ನು ಸೇವನೆ ಮಾಡೋದ್ರಿಂದನೇ ನಮ್ಮ ಜೀರ್ಣಾಂಗ ವ್ಯವಸ್ಥೆಗೆ ನಾವು ಬೆಳಗ್ಗೆನೆ ತೊಂದರೆ ಉಂಟು ಮಾಡ್ಕೊಳ್ತೇವೆ. ಯಾವಾಗ ನಾವು ದಿನದ ಪ್ರಾರಂಭದಲ್ಲಿ ನಮ್ಮ ಜೀವನವನ್ನು ಹಾಳು ಮಾಡ್ಕೊಳ್ತೇವೆ, ಆ ಪ್ರಕ್ರಿಯೆ ಇಡೀ ದಿನ ಹಾಗೆ ಮುಂದುವರಿತದೆ. ಹೇಗೆ ಸ್ಟಾರ್ಟಪ್ ಇರ್ತದೆ ಅದೇ ರೀತಿ ಏನಾಗ್ತದೆ, ಕಂಟಿನ್ಯೂ ಆಗ್ತದೆ. ಆಗ ನಮ್ಮ ಜೀರ್ಣಾಂಗ ವ್ಯವಸ್ಥೆಯ ಎಲ್ಲ ಒಂದು ಎಂಜೈಮ್ಸ್ಗಳು, ಡೈಜೆಸ್ಟಿವ್ ಎಂಜೈಮ್ಸ್ಗಳಾಗಿರ್ಬೋದು, ಅಲ್ಲಿರ್ತಕ್ಕಂಥ ಗಟ್ ಬ್ಯಾಕ್ಟೀರಿಯಾಗಳಾಗಿರ್ಬೋದು, ಗುಡ್ ಬ್ಯಾಕ್ಟೀರಿಯಾಗಳಾಗಿರ್ಬೋದು, ಅವೆಲ್ಲವೂ ಕೂಡ ಶಕ್ತಿಹೀನವಾಗ್ತವೆ. ಬಿಕಾಸ್ ಆಫ್ ದ ಟೀ. ಯಾರು ಟೀ ಕಾಫಿ ಕುಡಿತಾರೆ ಅವರಿಗೆ ಚೆನ್ನಾಗಿ ಹೊಟ್ಟೆ ಹಸಿವಾಗೋದಿಲ್ಲ ನೋಡಿ. ಯಾಕಂದ್ರೆ ಹೊಟ್ಟೆಯ ಕರಳಿನ ಎಲ್ಲ ಜೀವಕೋಶಗಳನ್ನ ಇದು ಹಾಳು ಮಾಡ್ತದೆ. ಅದಕ್ಕೆ ಬೆಳಗ್ಗೆ ಕೆಲವು ಜನ ಹೆಂಗೆ ಅಂದ್ರೆ ಜಾಸ್ತಿ ಎಜುಕೇಟೆಡ್ ಇರ್ತಾರೆ ನೋಡಿ. ಅವ್ರೇನ್ ಮಾಡ್ತಾರಂದ್ರೆ ಬೆಳಗ್ಗೆದ್ದು ಹಲ್ಲುಜ್ಜೋದಕ್ಕಿಂತ ಮೊದಲು ಬೆಡ್ ಮೇಲೆ ಮಲಗಿನೇ ಟೀ ಕಾಫಿ ಕುಡಿತಾರೆ. ಅವರು ಬೆಡ್ ಮೇಲೆ ಮಲಗಿ ಹಲ್ಲುಜ್ಜದೆ ಟೀ ಕಾಫಿ ಕುಡಿತಾ ಇದಾರೆ ಅಂದ್ರೆ ನಾವು ತಿಳ್ಕೊಬೇಕು ಅವ್ರು ತುಂಬಾ ಜಾಸ್ತಿ ಓದ್ಕೊಂಡಿದ್ದಾರೆ ಅಂತ ಅಲ್ವಾ? ಎಷ್ಟು ಒಂದು ಏನ್ ಹೇಳಬೇಕು ಇಂತ ಹುಚ್ಚತನಕ್ಕೆ ಅಂತಾನೆ ಗೊತ್ತಾಗದೆ ಅಲ್ವಾ? ಹಾಗಾಗಿ ಆತ್ಮೇಲೆ ಒಂದ್ ತಿಳ್ಕೊಬೇಕು, ಮನುಷ್ಯ ಆಗಿ ಹುಟ್ಟಿದ ಮೇಲೆ ಮನುಷ್ಯ ಬದುಕಬೇಕಂದ್ರೆ ಆರೋಗ್ಯ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಮನುಷ್ಯ ಕಷ್ಟಪಟ್ಟಷ್ಟು ಆರೋಗ್ಯಕ್ಕಾಗಿ ಯಾವ ಪ್ರಾಣಿ ಪಕ್ಷಿಗಳು ಕಷ್ಟಪಡೋದಿಲ್ಲ. ಜಗತ್ತಿನಲ್ಲಿ 84 ಲಕ್ಷ ಜೀವರಾಶಿಗಳಿದಾವೆ. ಎಲ್ಲಾ ಜೀವರಾಶಿಗಳಿಗೂ ಕೂಡ ನಾವು ಆಸ್ಪತ್ರೆಗಳನ್ನು ನೋಡ್ಲಿಕ್ಕೆ ಆಗೋದಿಲ್ಲ. ಮನುಷ್ಯನಿಗೆ ಮಾತ್ರ ಆಸ್ಪತ್ರೆಗಳು.
ಮನುಷ್ಯ ಯಾವುದನ್ನ ಸಾಕ್ತಾನೆ ಅದಕ್ಕೆ ಆಸ್ಪತ್ರೆಗಳನ್ನು ಮಾಡ್ಲಾಗ್ತದೆ. ಯಾಕಂದ್ರೆ ಮನುಷ್ಯ ತನ್ನ ಕೆಟ್ಟ ಚಟ ನೋವು ಕಲಿಸ್ತಾನೆ. ಆದ್ರೆ ಮನುಷ್ಯನ ಸಂಪರ್ಕಕ್ಕೆ ಒಳಪಡದೇ ಇರತಕ್ಕಂತ, ಮನುಷ್ಯನ ಸವಾಸಕ್ಕೆ ಬರದೇ ಇರತಕ್ಕಂತ ಎಲ್ಲಾ ಜೀವರಾಶಿಗಳು ಆರೋಗ್ಯವಾಗಿ ಬದುಕ್ತವೆ, ತಮ್ಮ ಜೀವಿತಾವಧಿಯನ್ನು ಪೂರ್ಣಗೊಳಿಸ್ತವೆ. ಅವಕ್ಕೆ ಆಸ್ಪತ್ರೆ ಇಲ್ಲ. ಮನುಷ್ಯನಿಗೆ ಆಸ್ಪತ್ರೆಗಳು, ಔಷಧಿಗಳು ಇಷ್ಟೆಲ್ಲ ಇದ್ರೂ ಕೂಡ ಮನುಷ್ಯನ ಆರೋಗ್ಯ ಇಷ್ಟೊಂದು ಹದಗೆಡ್ಲಿಕ್ಕೆ ಕಾರಣ ಏನಂದ್ರೆ ಬಿಕಾಸ್ ಆಫ್ ಅವನ ಆಹಾರ ಪದ್ಧತಿ. ಅವನ ಆಹಾರ ಪದ್ಧತಿ ಸರಿ ಇಲ್ಲ. ಬೆಳಗ್ಗೆ ಎದ್ದ ತಕ್ಷಣ ಕಷಾಯ ಏನಂದ್ರೆ ಶುಂಠಿ ಕಷಾಯ ಕುಡಿಬೋದು, ತುಳಸಿ ಕಷಾಯ ಕುಡಿಬೋದು, ಬಿಲ್ಪತ್ರೆ ಕಷಾಯ ಕುಡಿಬೋದು, ಗರಿಕೆ ಕಷಾಯ ಕುಡಿಬೋದು. ನೀವು ತಲೆಯಲ್ಲಿ ಹೂ ಹಾಕೊಂಡಿರ್ತಾರ, ರೋಸಾ ಹೂ, ಅದ್ರ ಕಷಾಯ ಕುಡಿಬೋದು. ಆಮೇಲೆ ಏನಂತ ಹೇಳಿದ್ರೆ ಜೀರಿಗೆ ಕಷಾಯ ಕುಡಿಬೋದು. ಹಲವಾರು ಕಷಾಯಗಳನ್ನ ನಾವು ಮಾಡ್ಕೊಂಡು ಕುಡಿಬೋದು. ಒಂದೇ ವಿಭಿನ್ನವಾಗಿ ಒಂದೇ ತರ ಅಲ್ಲ. ಅಮೃತ ಬಳ್ಳಿ ಕಷಾಯ ಕುಡಿಬೋದು, ಅಶ್ವಗಂಧದ ಚಕ್ಕೆ ಕಷಾಯ ಕುಡಿಬೋದು, ಅಶ್ವಗಂಧದ ಕ್ವಾತ ಚೂರ್ಣ ಬರುತ್ತೆ ಅದದ್ದು. ಹೀಗೆಲ್ಲ ಕಷಾಯಗಳನ್ನು ಕುಡಿತಾ ಹೋದ್ರೆ ಮನುಷ್ಯನ ಆ ಒಂದು ಜೀರ್ಣಾಂಗ ವ್ಯವಸ್ಥೆ ಎಲ್ಲ ಆ ಒಂದು ಅಸಮತೋಲನಗಳು, ನಿಶಕ್ತಿಗಳು ದೂರ ಆಗಿ ಮನುಷ್ಯ ಸ್ಟ್ರಾಂಗ್ ಆಗ್ತಾನೆ, ಕ್ರಿಯಾಶೀಲವಾಗ್ತಾನೆ. ಹಾಗಾಗಿ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಬೆಳಗ್ಗೆ ಎದ್ದು ನಮ್ಮ ಜೀವನ ಪದ್ಧತಿಯನ್ನ, ದಿನಚರ್ಯವನ್ನ ಕಷಾಯದಿಂದ ಶುರು ಮಾಡ್ಬೇಕು. ಹಾಗೇನೆ ಆದ್ಮೇಲೆ ಮತ್ತೇನು ಅಂತ ಹೇಳಿದ್ರೆ ನಾವು ಆಹಾರ ಸೇವನೆ ಮಾಡುವಾಗ ಬಹಳ ಹುಷಾರಾಗಿ ಆಹಾರ ಸೇವನೆ ಮಾಡ್ಬೇಕು. ಕೆಲವು ಜನ ಮೊಬೈಲ್ ನೋಡ್ಕೊಂಡು, ಕೆಲವು ಜನ ಟಿವಿ ನೋಡ್ಕೊಂಡು ಆಹಾರ ಸೇವನೆ ಮಾಡ್ತಾರೆ. ಈ ಆಹಾರ ಪದ್ಧತಿಯಿಂದ ತುಂಬಾ ಹಾನಿ ಉಂಟಾಗುತ್ತೆ. ನಮಗೆ ಸೆನ್ಸ್ ಇಲ್ದಂಗೆ ಆಗುತ್ತೆ ಆಹಾರ ಸೇವನೆ ಮಾಡ್ಬೇಕಾದ್ರೆ. ಯಾರು ಸೆನ್ಸ್ ಇಲ್ಲದೆ ಆಹಾರ ಸೇವನೆ ಮಾಡ್ತಾರೆ ಅವ್ರ ಜೀವನದಲ್ಲಿ ಸೆನ್ಸ್ ಇಲ್ಲದೆ ರೋಗಗಳು ಬರಕ್ ಶುರು ಆಗ್ತವೆ. ಆಹಾರ ಅಂದ್ರೆ ಏನದು? ಭಗವಂತನ ಪ್ರಸಾದ, ಅದು ಪಂಚಮಹಾಭೂತಗಳ ಪ್ರಸಾದ. ಅದು ಅದನ್ನ ದೈವಿ ಭಾವನೆಯಲ್ಲಿ ಸೇವನೆ ಮಾಡ್ಬೇಕು. ಪೂಜೆ ಮಾಡೋ ಸಂದರ್ಭದಲ್ಲಿ ಎಷ್ಟು ದೈವಿ ಭಾವನೆಯಲ್ಲಿ ನಾವು ಪೂಜೆ ಮಾಡ್ತೇವಲ್ಲ ಅಷ್ಟೇ ದೈವಿ ಭಾವನೆಯಲ್ಲಿ ಆಹಾರವನ್ನು ಕೂಡ ಸೇವನೆ ಮಾಡಬೇಕು. ಹಾಗಾಗಿ ಆತ್ಮೇಲೆ ನಾವು ಆಹಾರ ಸೇವನೆ ಮಾಡೋ ಸಂದರ್ಭದಲ್ಲಿ ಬಹಳ ಮುಖ್ಯವಾಗಿ ನೆನ್ಪಿಟ್ಕೊಳ್ತಕ್ಕಂಥ ವಿಚಾರಗಳೇನಂತ ಹೇಳಿದ್ರೆ ಆಹಾರವನ್ನ ಪ್ರಸನ್ನ ಚಿತ್ತತೆಯಿಂದ ಸೇವನೆ ಮಾಡ್ಬೇಕು. ಇದು ಆಹಾರಚರ್ಯದ ನಿಯಮ ಇದೆ. ಕೈಕಾಲ ಮುಖ ತೊಳೆದು ನಾವು ಯಾವ್ಯಾವ್ದು ನಾಮ ಹಾಕೊಳ್ತೇವೆ ನಾಮ ಹಾಕೊಂಡು, ಅಂದ್ರೆ ನಾಮ ಮುಖ್ಯ ಅದಲ್ಲ, ನಾಮದ ಹಿಂದಿರ್ತಕ್ಕಂಥ ನಿಯಮ ಮುಖ್ಯ. ನಾಮ ಎದಕ್ಕೆ ಹಾಕೊಳ್ತಾರೆ? ಒಂದೇನೋ ಮನಸ್ಸಿನಲ್ಲಿ ದೈವಿ ಭಾವನೆ ಬರಲಿ ಅಂತೇಳಿ ಆ ನಿಯಮಕ್ಕಾಗಿ ಆ ನಾಮ ಹಾಕೊಳ್ತಾರೆ. ನಾಮ ಯಾವ ಆಕಾರದಲ್ಲಿ ಹಾಕೊಳ್ಬೋದು, ಆದ್ರೆ ಮನಸ್ಸು ಪ್ರಸನ್ನವಾಗಿದ್ದರೆ ಮಾತ್ರ ಆ ನಾಮದ ಒಂದು ವ್ಯವಸ್ಥೆಗೆ ಅರ್ಥ ಇರ್ತದೆ. ಹಾಗಾಗಿ ನೀವೇನ್ ಹಾಕೊಳ್ತಿರಲ್ಲ ಅದನ್ನೆಲ್ಲ ನಮ್ಮ ಹಿರಿಯರು ಎದಕ್ ಮಾಡಿದ್ರೆ ಅಂದ್ರೆ ಕೆಲವ್ರು ಹಿಂಗ್ ಹಾಕೊಳ್ತಾರೆ, ಕೆಲವ್ರು ಹಿಂಗ್ ಹಾಕೊಳ್ತಾರೆ, ಕೆಲವ್ರು ಹೆಂಗ ಹಾಕೊಳ್ತಾರೆ. ನೀವ್ ಹೆಂಗಾದ್ರೂ ಹಾಕೊಳ್ಳಿ. ಅದನ್ನ ಹಾಕೊಳ್ಳೋ ಹಿಂದಿನ ಉದ್ದೇಶ ಏನಂದ್ರೆ ಅದರ ಹಾಕೊಳ್ಳೋ ಹಿಂದಿನ ಉದ್ದೇಶ ಮೈಂಡ್ ಪ್ರಸನ್ನವಾಗ್ಲಿ, ಮನಸ್ಸು ಪ್ರಸನ್ನವಾಗ್ಲಿ. ಆಹಾರ ಸೇವನೆ ಮಾಡೋ ಸಂದರ್ಭದಲ್ಲಿ ಕೆಟ್ಟ ವಿಚಾರಗಳು ಬಂದ್ರೆ ಆಹಾರ ಒಳಗಡೆ ಹೋಗಿ ಕೆಟ್ಟದಾಗೆ ಕೆಲಸ ಮಾಡ್ತದೆ. ಯದ್ ಭಾವಂ ತದ್ ಭವತಿ. ಅದಕ್ಕೆ ಆಹಾರ ಸೇವನೆ ಮಾಡ್ಬೇಕಾದ್ರೆ ಓಂ ನಮಃ ಶಿವಾಯ ಅಂತ ಹೇಳ್ಬೇಕು ಅಂತ ಹೇಳ್ತಾರೆ ಶರಣರು. ಮೌನದಲ್ಲುಂಬುದ ಆಚಾರವಲ್ಲಿ ಲಿಂಗಾರ್ಪಿತವಾದ ಬಳಿಕ ತುತ್ತಿಗೊಮ್ಮೆ ಶಿವ ಶರಣೆನ್ನುತ್ತಿರಬೇಕು. ನಮ್ಮ ಕೂಡಲ ಸಂಗಮ ದೇವರ ನೆನೆಯುತ್ತಾ ಉಂಡಡೆ ಕರ್ಣವೃತ್ತಿಗಳಡಗುವು ಅಂತ ಹೇಳ್ತಾರೆ. ಹಾಗೆ ಸಮಾಧಾನ ಚಿತ್ತದಿಂದ ದೈವಿ ಭಾವನೆಯಿಂದ ನಮಃ ಶಿವಾಯ ಓಂ ಅಂತಕ್ಕಂಥ ಮಂತ್ರವನ್ನು ಹೇಳ್ತಾ ಆಹಾರ ಸೇವನೆ ಮಾಡಿದ್ರೆ ಅದು ಓಂ ನಮಃ ಶಿವಾಯ ಆಗಿ ಕೆಲಸ ಮಾಡ್ತದೆ ಶರೀರದೊಳಗಡೆ. ಹಾಗೆ ಪಂಚಮಹಾಭೂತಗಳ ಪಂಚಾಕ್ಷರಿ ಮಂತ್ರ ನಮ್ಮ ಶರೀರದ ಭೂತ ಶಕ್ತಿಗಳನ್ನ ಕ್ರಿಯಾಶೀಲಗೊಳಿಸುತ್ತೆ. ನಮ್ಮ ಶರೀರದಲ್ಲಿರ್ತಕ್ಕಂಥ ಪಂಚಮಹಾಭೂತಗಳನ್ನ ಕ್ರಿಯಾಶೀಲಗೊಳಿಸುವ ಮಂತ್ರವೇ ನಮಃ ಶಿವಾಯ. ಇದು ಬಹಳ ದೊಡ್ಡ ಮಂತ್ರ. ಇದು ಪಂಚಮಹಾಭೂತಗಳ ಉತ್ಪತ್ತಿಗೆ ಇದು ನಿಜ ಸಾಕ್ಷಾತ್ಕಾರದ ಮಂತ್ರ ಇದು. ಹಾಗೆ ಆ ಒಂದು ಮಂತ್ರದ ಉಚ್ಚಾರಣೆ ಮಾಡ್ತಾ ಮಾಡ್ತಾ ಆಹಾರ ಸೇವನೆ ಮಾಡೋದು ಬಹಳ ಒಳ್ಳೆಯದು. ಶರಣು ಅಂತ ಹೇಳಿದ್ರೆ ಧನ್ಯತಾ ಭಾವ. ಯಾರಿಗೆ ಶರಣು? ಅನ್ನ ಕೊಟ್ಟ ರೈತನಿಗೆ ಶರಣು. ನಾವು ಅನ್ನ ತಿನ್ನಲು ನಮ್ಮನ್ನ ಮನೆಯಲ್ಲಿ ಸಮಾಧಾನವಾಗಿ ಕುಳಿತುಕೊಂಡು ಯಾವುದೇ ಒಂದು ಒತ್ತಡಗಳಿಲ್ಲದೆ, ಭಯ ಭೀತಿಗಳಿಲ್ಲದೆ ಮನೇಲಿ ಕುತ್ಕೊಂಡು ನಾವು ಆಹಾರ ಸೇವನೆ ಮಾಡಲಿಕ್ಕೆ ನಮ್ಮನ್ನು ರಕ್ಷಣೆ ಮಾಡ್ತಾ ಇರ್ತಕ್ಕಂಥ ಯೋಧರಿಗೆ ಶರಣು. ನಮಗೆ ಜನ್ಮ ಕೊಟ್ಟ ಮಾತೃಭೂಮಿಗೆ ಶರಣು. ನಮ್ಮ ಜನ್ಮ ಕೊಟ್ಟ ತಂದೆ ತಾಯಿಯರಿಗೆ ಶರಣು. ಭಾರತದ ಕಲೆ ಸಂಸ್ಕೃತಿ ತತ್ವ ಸಿದ್ಧಾಂತಕ್ಕೆ ಶರಣು. ಹೀಗೆ ಹೀಗೆ ಶರಣಿನ ಭಾವದಲ್ಲಿ, ಶರಣಾಗತಿಯ ಭಾವದಲ್ಲಿ ಆಹಾರ ಸೇವನೆ ಮಾಡೋದು. ಓಂ ನಮಃ ಶಿವಾಯ ಶರಣು, ಓಂ ನಮಃ ಶಿವಾಯ ಈ ಭಾವನೆಯಲ್ಲಿ ಸೇವನೆ ಮಾಡಿ ನೋಡಿ. ಪ್ರಸನ್ನವಾಗಿ ಆಹಾರ ಒಳಗೆ ಸೇರ್ತದೆ. ತಿಂದ ಮೇಲೆ ಪ್ರಸನ್ನತೆ ಬರ್ತದೆ. ಇಲ್ಲಾಂದ್ರೆ ತಿಂದ ಮೇಲೆ ಎದ್ದವತ್ತದ್ದು ಶುರುವಾಗ್ತದೆ. ಇದೊಂದು. ಇನ್ನು ಇದಾದ ಮೇಲೆ ಆಹಾರವನ್ನು ಅಗದು ತಿನ್ನಬೇಕು.
ಆಹಾರ ಅಗತ್ಯ ತಿನ್ನೋದ್ರಿಂದ ಸಂಪೂರ್ಣವಾಗಿ ಜೀರ್ಣ ಆಗ್ತದೆ. ತಿಂದಿರುವ ಆಹಾರ ಸಪ್ತ ಧಾತುಗಳಾಗಿ ಶರೀರಕ್ಕೆ ಪೋಷಣೆಯನ್ನು ಒದಗಿಸ್ತದೆ. ಇದು ಆಹಾರದ ನಿಯಮ. ಮತ್ತೆ ಆಹಾರದಲ್ಲಿ ಸೊಪ್ಪು, ತರಕಾರಿ ಇವೆಲ್ಲ ಬೆರೆತಿರಬೇಕು. ಆ ಸೊಪ್ಪು ತರಕಾರಿಗಳಿಂದ ಅದರಲ್ಲಿ ನಾರಿನ ಅಂಶಗಳು ನಮ್ಮ ಶರೀರದ ಜೀರ್ಣಾಂಗ ವ್ಯವಸ್ಥೆಯನ್ನ ಗಟ್ಟಿಗೊಳಿಸಿ ಮಲ ಸ್ವಚ್ಛವಾಗಿ ಹೋಗೋ ರೀತಿಯಲ್ಲಿ ನೋಡ್ಕೊಳ್ತವೆ. ಇಲ್ಲಾಂದ್ರೆ ಮಲ ಕಟ್ಟಿತು, ಮಲಬದ್ಧತೆ ಜಾಸ್ತಿ ಐತೆ ಅಂದ್ರೆ ಸರ್ವ ರೋಗಗಳಿಗೂ ಮಲಬದ್ಧತೆ ಮೂಲ ಕಾರಣ. ಪುರೇಶ ಮಲ, ಮೂತ್ರಮಲ, ಸ್ವೇದಮಲ ಅಂತ ಈ ಮೂರೂ ಮಲಗಳ ವಿಕಾರದಿಂದ ಶರೀರ ಏನಾಗ್ತದೆ, ಕಲ್ಮಶಕ್ಕೊಳಗಾಗಿ ವಾತ ಪಿತ್ತ ಕಫದೋಷಗಳ ವಿಕಾರದಿಂದ ಸರ್ವ ರೋಗಗಳು ಬರ್ತವೆ. ಹೀಗೆ ಬೆಳಗ್ಗೆ, ಮಧ್ಯಾಹ್ನ, ರಾತ್ರಿ ಆಹಾರ ಸೇವನೆ ಮಾಡ್ಬೇಕಾದ್ರೆ ಈ ನಿಯಮಗಳನ್ನ ರೂಢಿಸ್ಕೊಳ್ಬೇಕು. ರಾತ್ರಿ ಆಹಾರ ಯಾವತ್ತು ಜಾಸ್ತಿ ಹೆವಿ ಇರಬಾರ್ದು, ಲಘುವಾಗಿರ್ಬೇಕು. ರಾತ್ರಿ ಲಘು ತಿನ್ಬೇಕು, ಲಘು ತಿನ್ಬೇಕು. ಲಘು ಅಂದ್ರೆ ನಮ್ಮ ಉತ್ತರ ಕರ್ನಾಟಕದ ಭಾಷೆಯಲ್ಲಿ ಬೇಗ ಅಂತ. ರಾತ್ರಿ ಎಷ್ಟು ಗಂಟೆಗೆ? 6-6:30 ಒಳಗಡೆ, ಹೆಚ್ಚಂದ್ರೆ 7 ಗಂಟೆ ಹೊರಗಡೆ ಪ್ರಸಾದ ಮುಗಿಬೇಕು. ಏನಿದು ಪ್ರಸಾದ ಅಂತ ಇದಾರಲ್ಲ ಅಂತ ನಿಮ್ಗೆ ಆಶ್ಚರ್ಯ ಆಗ್ಬೋದು. ಅದಕ್ಕೆ ಪ್ರಸಾದನೇ ಅನ್ನಬೇಕು. ಅದು ಕೂಳ ಆಗಬಾರ್ದು. ಪ್ರಸಾದ ರೂಪದಲ್ಲಿ ಅದನ್ನು ಸೇವನೆ ಮಾಡಬೇಕು. ನಾವು ಬೆಳಗ್ಗೆ, ಮಧ್ಯಾಹ್ನ, ರಾತ್ರಿ ಏನು ಸೇವನೆ ಮಾಡ್ತೇವಲ್ಲ ಆಹಾರವನ್ನ ಪ್ರಸಾದ ಅಂತ ತಿಳ್ಕೊಂಡು ಪ್ರಸಾದದ ರೂಪದಲ್ಲಿ, ಪ್ರಸಾದದ ಭಾವನೆಯಲ್ಲಿ ಸೇವನೆ ಮಾಡ್ಬೇಕಂದ್ರೆ ಈ ಶರೀರ ಪ್ರಸಾದಕಾಯವಾಗ್ತದೆ, ಸಿದ್ಧ ಪ್ರಸಾದಕಾಯವಾಗ್ತದೆ, ಶುದ್ಧ ಆರೋಗ್ಯಕಾಯ ಆಗ್ತದೆ. ಹೀಗೆ ಇದನ್ನು ಮಾಡೋದ್ರಿಂದ ಏನಾಗ್ತದೆ, ಯಾವುದೇ ಒಂದು ಸತ್ವ ಭಾವನೆಯಿಂದ ಸೇವನೆ ಮಾಡೋದ್ರಿಂದ ಮನಸ್ಸಿನಲ್ಲಿ ಫೀಲ್ ಗುಡ್ ಹಾರ್ಮೋನ್ಸ್ಗಳು ಕ್ರಿಯಾಶೀಲವಾಗ್ತವೆ. ಮನಸ್ಸಿನಲ್ಲಿ ಫೀಲ್ ಗುಡ್ ಹಾರ್ಮೋನ್ಸ್ಗಳು, ಮೆದುಳಿನಲ್ಲಿ ಫೀಲ್ ಗುಡ್ ಹಾರ್ಮೋನ್ಸ್ಗಳು ಇವೆಲ್ಲ ಸ್ವರೂಪವನ್ನು ತಾಳಿ, ಮನಸ್ಸಿನ ಹಾರ್ಮೋನ್ಸ್ಗಳನ್ನು ಕಂಡುಹಿಡಲಿಕ್ಕೆ ಇನ್ನೂ ಯಾರಿಗೂ ಆಗಿಲ್ಲ. ದೇಹದಲ್ಲಿ ಎಂಡೋಕ್ರೈನ್ ಸಿಸ್ಟಮಿನ ಹಾರ್ಮೋನ್ಗಳನ್ನು ಮಾತ್ರ ವಿಜ್ಞಾನ ವಿವರಿಸ್ತದೆ. ಆ ಎಂಡೋಕ್ರೈನ್ ಸಿಸ್ಟಮಿನ ಹಾರ್ಮೋನ್ಗಳನ್ನು ಸೆಕ್ರೇಷನ್ ಮಾಡ್ತಕ್ಕಂಥ ಇನ್ನೊಂದು ಮನಸ್ಸಿನ ಹಾರ್ಮೋನು, ಮನೋಮಯ ಕೋಶ ಅಂತಿದೆ. ಅದನ್ನು ಇನ್ನೂ ಟಚ್ ಮಾಡ್ಲಿಕ್ಕೆ ವಿಜ್ಞಾನಕ್ಕಾಗಿಲ್ಲ. ಆ ಮನೋಮಯ ಕೋಶದ ಫಿಸಿಯಾಲಜಿ ಅಂಡ್ ಅನಾಟಮಿಯನ್ನು ಶುದ್ಧೀಕರಣ ಮಾಡ್ತಕ್ಕಂಥದ್ದು ಪ್ರಸನ್ನತೆ ಅನ್ನತಕ್ಕಂಥ ಭಾವನೆ. ಮನಸ್ಸಿಗೂ ಕೂಡ ಒಂದು ಶರೀರ ಇದೆ, ಮನಸ್ಸಿಗೂ ಕೂಡ ಒಂದು ಭಾವನೆ ಇದೆ, ಮನಸ್ಸಿಗೂ ಕೂಡ ಒಂದು ಕೆಮಿಸ್ಟ್ರಿ ಇದೆ, ರಸಾಯನ ತತ್ವ ಇದೆ. ಅದನ್ನ ಶುದ್ಧೀಕರಣ ಮಾಡ್ತಕ್ಕಂಥದ್ದೇ ಈ ಆಧ್ಯಾತ್ಮಿಕತೆಯ ವಿಚಾರಧಾರೆಗಳು. ಅದನ್ನು ಸರಿಯಾಗಿ ತಿಳ್ಕೊಬೇಕು. ಆಹಾರ ಸೇವನೆ ಮಾಡೋ ಸಂದರ್ಭದಲ್ಲಿ ಪ್ರಸನ್ನತೆ ಇದ್ದರೆ ಮನುಷ್ಯ ಬಹಳ, ತಿಂದಿರುವ ಆಹಾರ ಏನಾಗ್ತದೆ, ಅಮೃತ ಆಗ್ತದೆ. ಮನಸ್ಸು ಬಹಳ ಮುಖ್ಯ. ಯಾರಿಗಾದ್ರೂ ತುಂಬಾ ಇಷ್ಟಪಟ್ಟು ಒಂದೇನೋ ಆಹಾರ ಸೇವನೆ ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಳ್ಳಿ. ನೀವು ಯಾವುದೋ ಒಂದು ಆಹಾರ, ವಡೆ ತಿಂತಾ ಇದ್ರಿ ತುಂಬಾ ಇಷ್ಟಪಟ್ಟು ಅಂತ ತಿಳ್ಕೊಳ್ಳಿ. ಆ ವಡೆಯಲ್ಲಿ ಇರೋದಿಲ್ಲ ರುಚಿ, ಮನಸ್ಸಲ್ಲಿ ಇರ್ತದೆ. ಗೊತ್ತಿಲ್ಲ ನಮಗೆ ಮನಸ್ಸಲ್ಲಿ ಹೆಂಗ್ ರುಚಿ ಇರ್ತದ್ರಿ, ನಾಲಿಗೆಯಲ್ಲಿ ರುಚಿ ಇದೆ ಅಂತ ನೀವು ಅನ್ಬೋದು. ಹೇಳ್ತೇನೆ ಕೇಳಿ. ವಡೆ ಒಂದು ಅರ್ಧ ತಿಂದಿರ್ತೀರ, ಒಂದು 4 ವಡೆ ಹಾಕೊಂಡಿರ್ತೀರ. ಅರ್ಧ ತಿಂದ ಮೇಲೆ ನಿಮ್ಗೆ ಯಾರಾದರೂ ಫೋನ್ ಮಾಡಿ ನಿಮಗೆ ಯಾರೋ ತೀರ್ಕೊಂಡಿದ್ದಾರೆ ನಿಮ್ಮ ಮನೇಲಿ ಅಂತ ಹೇಳಿದ್ರೆ ಆ ವಡೆ ಏನೋ ರುಚಿ ಆಗ್ತದೆ ಅನ್ನೋದು. ಮತ್ತು ಆ ವಡೆಯಲ್ಲಿ ಇರ್ತಕ್ಕಂಥ ರುಚಿಯಲ್ಲಿ ಹೋಯ್ತು. ರುಚಿ ಇರೋದು ಹಸಿವಿನಲ್ಲಿ, ರುಚಿ ಇರೋದು ನಮ್ಮ ಮನಸ್ಸಿನಲ್ಲಿ. ಮನಸ್ಸು ಸ್ವಚ್ಛ ಇಟ್ಕೊಳ್ಬೇಕು ಮನುಷ್ಯ. ಅಂದ್ರೆ ಏನಾಗ್ತದೆ, ತಿಂದಿರುವುದೆಲ್ಲ ಪ್ರಸನ್ನವಾಗಿ ರುಚಿಯಾಗಿ ರುಚಿಸ್ತದೆ. ಬೆಳಗ್ಗೆದ್ದು ಲಿಂಗ ಪೂಜೆ ಮಾಡ್ಕೊಂಡು ಪ್ರಸಾದ ಮಾಡಿ ನೋಡಿ ನೀವು, ಪ್ರಸಾದ ರುಚಿ ಹತ್ತದೆ. ಯೋಗ ಮಾಡಿ ಪ್ರಸಾದ ಮಾಡಿ ನೋಡಿ ನೀವು, ಪ್ರಸಾದದ ರುಚಿ ಹತ್ತದೆ. ಹಾಗೆ ಮನುಷ್ಯನ ಜೀವನದಲ್ಲಿ ಈ ಎಲ್ಲ ಕ್ರಿಯಾಶಕ್ತಿಗಳನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಮನುಷ್ಯ ಆರೋಗ್ಯವಾಗಿ ಬದುಕಲಿಕ್ಕೆ ಸಾಧ್ಯ ಆಗ್ತದೆ. ಇದೇ ಆಹಾರದ ನಿಯಮ. ನನ್ನ ಚಿಕ್ಕ ವಯಸ್ಸಿನಲ್ಲಿ ನೆನಪಿದೆ ನನಗೆ, ಕೈ ಕಾಲು ಮುಖ ತೊಳ್ಕೊಂಡು ವಿಭೂತಿ ಹಚ್ಕೊಳ್ಳದೆ ನಮ್ಮ ಮನೇಲಿ ನಮ್ಮ ತಾಯಿ ಪ್ರಸಾದನೇ ಕೊಡ್ತಾ ಇರ್ಲಿಲ್ಲ. ಅದು ನೀರು ಮತ್ತೆ ಸ್ವಚ್ಛತೆ ಇದೆಯಲ್ಲ, ಕೇವಲ ಅದು ಚರ್ಮ ತೊಳೆದಲ್ಲ, ಒಳಗಿನ ಭೂತ ಶುದ್ಧೀಕರಣವನ್ನು ಮಾಡ್ತದೆ. ಹಾಗಾಗಿ ಆ ಒಂದು ಪ್ರಕ್ರಿಯೆಯಲ್ಲಿ ಬಹಳ ಜನ ಈಗ ಏನ್ ಮಾಡ್ತಾರೆ, ಸ್ಪೂನಲ್ಲಿ ತಿಂತಾರೆ. ಸ್ಪೂನಲ್ಲಿ ತಿಂದ್ರೆ ಅದೇನಾಗ್ತದೆ, ಮಷೀನ್ ಏನು ಶರೀರ, ಮಷೀನ ಶರೀರ ಅಂದ್ರೆ ಮಷೀನ ರೋಬೋಟ ಶರೀರ ಅಂತ ಹೇಳಿದ್ರೆ ಅಲ್ಲ. ಶರೀರ ಅಂದ್ರೆ ಅದೊಂದು ಪರಮಾತ್ಮನ ಮನೆ, ಅದು ಶಿವಾಲಯ, ಅದು ದೇವಾಲಯ, ಅದು ಮಸೀದಿ, ಅದು ಚರ್ಚ್, ಅದು ದೇವಸ್ಥಾನ. ಅದನ್ನು ಹಾಗೆ ಸ್ವಚ್ಛವಾಗಿ ಇಟ್ಕೊಳ್ಬೇಕು. ಅದಕ್ಕೆ ಸ್ಪೂನಿಂದ ಕೊಡಬಾರ್ದು, ತುತ್ತು. ಓಂ ನಮಃ ಶಿವಾಯ ಈ 5 ಬೆರಳನ್ನ ಸೇರಿಸಿ ಆಹಾರ ಸೇವನೆ ಮಾಡಿದ್ರೆ ಏನಾಗ್ತದೆ ಅಂತ ಹೇಳಿದ್ರೆ, ಆಹಾರ ಒಳಗೆ ಹೋಗಿ ಪಂಚಮಹಾಭೌತಿಕ ಶಕ್ತಿಯನ್ನು ಗಟ್ಟಿಗೊಳಿಸ್ತದೆ. ಯಾಕಂದ್ರೆ 5 ಬೆರಳಲ್ಲಿ ಅಗ್ನಿ, ವಾಯು, ಆಕಾಶ, ಪೃಥ್ವಿ, ಜಲ ತತ್ವ ಇದೆ. 5 ಬೆರಳನ್ನು ಸೇರಿಸಿದಾಗ ಶರೀರದ ಪಂಚಮಹಾಭೂತಗಳು ಕ್ರಿಯಾಶೀಲವಾಗ್ತವೆ. ಇದು ಆಹಾರದ ನಿಯಮ. ಇದು ಆಹಾರ ಸೇವನೆ ಮಾಡುವ ನಿಯಮ, ಆಹಾರದ ಕ್ರಮ ಹೀಗೆ ಇರಬೇಕು. ಮತ್ತೆ ಆಹಾರದಲ್ಲಿ ಉಪ್ಪು, ಹುಳಿ, ಖಾರ, ಸಿಹಿ, ಒಗರು ಇವೆಲ್ಲ ಇರಬೇಕು. ಉಪ್ಪು, ಹುಳಿ, ಖಾರ, ಸಿಹಿ, ಒಗರು
ಕಹಿ ಎಷ್ಟಾಯ್ತು? 6 ರಸಗಳು. ಈ 6 ರಸಗಳು ಇರಲೇಬೇಕು ಆಹಾರದಲ್ಲಿ. ನಾವೇನ್ ಮಾಡ್ತೀವಿ? ಉಪ್ಪು, ಹುಳಿ, ಖಾರ, ಸಿಹಿ ಅಷ್ಟೇ ಇಷ್ಟಪಡ್ತೇವೆ. ಒಗರು, ಕಹಿ ಯಾರು ಇಷ್ಟಪಡೋದಿಲ್ಲ. ಆ ಒಂದು ರಸಗಳನ್ನು ಇಷ್ಟಪಡದೆ ಇರೋದಕ್ಕೆ ನಮ್ಮ ಶರೀರದಲ್ಲಿ ಪಿತ್ತ ವಿಕಾರಗಳು, ಗುಲ್ಮಗಳು, ವಾತ ವಿಕಾರಗಳು, ಆ ಶರೀರದಲ್ಲಿರ್ತಕ್ಕಂಥ ಜಡತ್ವ, ಕಫ ವಿಕಾರಗಳು ಬರ್ಲಿಕ್ಕೆ ಇವೇ ಕಾರಣ. ನಮ್ಮ ಆಯುರ್ವೇದದಲ್ಲಿ ವಾತ, ಪಿತ್ತ, ಕಫ ಇವುಗಳನ್ನು ಹೆಸರಿಸ್ತೇವೆ ನಾವು. ವಾತದಿಂದ 60ಕ್ಕೂ ಹೆಚ್ಚು ರೋಗಗಳು, ಪಿತ್ತದಿಂದ 80ಕ್ಕೂ ಹೆಚ್ಚು ರೋಗಗಳು, ಕಫದಿಂದ 20ಕ್ಕೂ ಹೆಚ್ಚು ರೋಗಗಳು ಬರ್ತವೆ. ಆ ಎಲ್ಲಾ ರೋಗಗಳು ಮುಂದೆ ನೂರಾರು ರೋಗಗಳು, ಸಾವಿರಾರು ರೋಗಗಳಾಗಿ ಮಾರ್ಪಡ್ತವೆ. ನರಕ ಯಾತನೆ ಬರ್ತದೆ ಜೀವನಕ್ಕೆ. ಯಾಕಂದ್ರೆ ಬಿಕಾಸ್ ಆಫ್ 6 ರಸಗಳ ಸೇವನೆ ಇಲ್ಲ ನಮಗೆ. ಒಗರು, ಕಹಿ ಯಾರು ಇಷ್ಟಪಡ್ತಾ ಇಲ್ಲ. ಹಾಗಲಕಾಯಿ ಪಲ್ಯ ತಿನ್ನಿ, ಒಗರಿರ್ತಕ್ಕಂಥ ಕಷಾಯಗಳನ್ನ ಸೇವನೆ ಮಾಡಿ, ಒಗರಿರ್ತಕ್ಕಂಥ ಉಪ್ಪಿನಕಾಯಿಗಳನ್ನು ತಿನ್ನಿ. ಆಹಾರದಲ್ಲಿ ಉಪ್ಪಿನಕಾಯಿ ಇಲ್ಲ. ಅಡಿಗೆಗೆ ಬೆಲ್ಲ, ಇಂಗು, ಜೀರಿಗೆ, ಸಾಸಿವೆ ಇವೆಲ್ಲ ಇಲ್ವೇ ಇಲ್ಲ. ಎಲ್ಲ ಫಾಸ್ಟ್ ಜನರೇಷನ್. ಹೆಂಗೆ ಆಹಾರ ಸೇವನೆ ಮಾಡ್ತಾರಂದ್ರೆ, ಈಗ ಹೆಂಗೆ ರೆಡಿ ಮಾಡ್ತಾರಂದ್ರೆ ಅದೇನೋ ಪ್ರಿಸರ್ವೇಟಿವ್ ಹಾಕೋದು, ಟೇಸ್ಟಿಂಗ್ ಪೌಡರ್ ಹಾಕೋದು, ಅದೇನೋ ಸಾಸ್ ಅಂತೆ, ಚೀಸ್ ಅಂತೆ, ಎಂತೆಂಥ ಆಹಾರಗಳನ್ನು ತಿಂತಾ ಇದ್ದೇವೆ, ಕೆಮಿಕಲ್ ಆಹಾರ. ಅದರಲ್ಲಿ ಬಳಕೆಯಾದ ಕೆಮಿಕಲ್ಗಳು ನಮ್ಮ ದೇಹವನ್ನ ಸಂಪೂರ್ಣವಾಗಿ ನಾಶ ಮಾಡ್ತಾ ಇದ್ದಾವೆ. ಹುಣಸೆ ಹುಳಿ ಬಿಟ್ಟು, ನಿಂಬೆಹಣ್ಣು ಬಿಟ್ಟು, ಇಂಗು ಹಾಕಿ, ಬೆಲ್ಲ ಹಾಕಿ ಪಲ್ಯ ಸಾಂಬಾರು ಮಾಡ್ತಾರೆ. ಅದಕ್ಕೆ ಎಲ್ಲರಿಗೂ ಆಹಾರದ ಆ ಒಂದು ಶಕ್ತಿ ಲಭಿಸ್ತಾ ಇತ್ತು, ಜೀರ್ಣಾಂಗ ವ್ಯವಸ್ಥೆ ಚೆನ್ನಾಗಿತ್ತು ಅವಾಗ. ಈಗೆಲ್ಲ ಏನು ಫಾಸ್ಟ್ ಫುಡ್, ಜಂಕ್ ಫುಡ್, ಆ ಪಿಜ್ಜಾ, ಬರ್ಗರ್ ಇವುಗಳಿಂದ ಆರೋಗ್ಯ ಹಾಳಾಗ್ತದೆ. ಈ ಕ್ರಮವನ್ನು ಅರ್ಥ ಮಾಡ್ಕೊಂಡ್ರೆ ಆಹಾರ ಪದ್ಧತಿ ಶುದ್ಧವಾದ್ರೆ ಮನುಷ್ಯನ ಆರೋಗ್ಯ ಚೆನ್ನಾಗಿರುತ್ತೆ. ಈ ಮಾಹಿತಿ ಇಷ್ಟ ಆದರೆ ನೀವು ನಮ್ಮ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ಜೊತೆಗೆ ತಮ್ಮ ಬಂಧು ಮಿತ್ರರೊಂದಿಗೆ ಈ ವಿಡಿಯೋ ಶೇರ್ ಮಾಡೋದ್ರ ಜೊತೆಗೆ ತಾವಿನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಗುಣವಾಗದ ಕಠಿಣ ಕಾಯಿಲೆಗಳಿಗೆ ಯೋಗ ಆಯುರ್ವೇದದಲ್ಲಿ ಪರಿಹಾರ ಇದೆ. ತಮ್ಮೆಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿ.